ವೆಲ್ಕಮ್ ಬ್ಯಾಕ್ ಟು ಓಮ್ಲಿ ಶೆಫ್ ಅಡುಗೆ. ನಾನು ಉಳಿದಿರೋ ಅನ್ನದಿಂದ ರೊಟ್ಟಿ ಮಾಡ್ತಿದ್ದೀನಿ. ಅನ್ನ ವೇಸ್ಟ್ ಆಗೋದು ತಪ್ಪುತ್ತೆ, ರುಚಿಯಾದ ರೊಟ್ಟಿನೂ ಆಗುತ್ತೆ. ಈ ಥರ ರೊಟ್ಟಿ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಉಳಿದಿರೋ ಅನ್ನನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಆಮೇಲೆ ಕರಿಬೇವು, ಶುಂಠಿ, ಜೀರಿಗೆ, ಓಂಕಾಳು ಹಾಕ್ಕೊಂಡು ರುಬ್ಕೊಳ್ಳಿ. ಈ ಥರ ರುಬ್ಕೊಳ್ಳಿ, ಈ ಕನ್ಸಿಸ್ಟೆನ್ಸಿನಲ್ಲಿ ರುಬ್ಕೊಳ್ಳಿ. ರುಬ್ಕೊಂಡಾದ್ಮೇಲೆ ಗೋಧಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಇವಾಗ ತುರಿದಿರೋ ಕ್ಯಾರೆಟ್ ಹಾಕಿ ಕಲಿಸ್ಕೊಳ್ಳಿ. ನೀವು ಬೇಕು ಅಂದರೆ ರಾಗಿ ಹಿಟ್ಟು ಅಥವಾ ಅಕ್ಕಿ ಹಿಟ್ಟಾದ್ರೂ ಹಾಕಿ ಮಾಡ್ಕೋಬೋದು. ರೊಟ್ಟಿ ಹಿಟ್ಟಿಗಿಂತ ಸ್ವಲ್ಪ ತೆಳ್ಳಗೆ ಕಲಿಸ್ಕೊಳ್ಳಿ. ರೊಟ್ಟಿಗೆ ತೆಂಗಿನಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ. ಸ್ವಲ್ಪ ತೆಂಗಿನಕಾಯಿ, 4-5 ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ ಹಾಕಿ ರುಬ್ಕೊಳ್ಳಿ. ತವಾನ ಕಾಯಕ್ಕಿಟ್ಕೊಂಡು ಸ್ವಲ್ಪ ಎಣ್ಣೆ ಹಚ್ಚಿ ಒಂದು ಬಟರ್ ಪೇಪರ್ಗೆ ಎಣ್ಣೆ ಹಚ್ಕೊಂಡು ಮಾಡ್ಕೊಂಡಿರೋ ರೊಟ್ಟಿನ ತೊಟ್ಕೊಳ್ಳಿ. ತವಾ ಕಾದಾದ್ಮೇಲೆ ತೊಟ್ಕೊಂಡಿರೋ ರೊಟ್ಟಿನ ಹಾಕಿ ಬೇಯಿಸ್ಕೊಳ್ಳಿ. ಎರಡೂ ಕಡೆ ತಿರುಗಿಸಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ರೊಟ್ಟಿ ತೊಟ್ಟಬೇಕಾದ್ರೆ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಳ್ಳಿ. ಸ್ವಲ್ಪ ಅಂಟಿಸ್ತಾ ಇರುತ್ತೆ, ಎಣ್ಣೆ ಹಾಕ್ಕೊಳ್ಳಿ. ರುಚಿಯಾದ ರೊಟ್ಟಿ, ತೆಂಗಿನಕಾಯಿ ಚಟ್ನಿ ಸವಿಯಲು ಸಿದ್ಧ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.